ಅನುಸರಣೆಯೇ ಆನಂದಕ್ಕೆ ಕಾರಣ ಅಂತ. ನನ್ನ ಮಗ ಸರಿ ಇಲ್ಲ, ನನ್ನ ಮಡದಿ ಸರಿ ಇಲ್ಲ, ನನ್ನ ಮೊಮ್ಮಕ್ಕಳು ಸರಿ ಇಲ್ಲ, ನಮ್ಮ ಮೂರವ್ರು ಸರಿ ಇಲ್ಲ ಅಂತ ಮೂರೊತ್ತು ಕೂತ್ಕೊಂಡ್ರೆ ಬಲು ಕಷ್ಟ. ಕೆಲವ್ರು ನೋಡಿ ಇನ್ನೊಬ್ರ ಬಗ್ಗೆ ದೂರ ಹೇಳ್ತಾನೆ ಇರ್ತಾರೆ ಹೊರತು ಅವ್ರು ಯಾವತ್ತೂ ಬದಲಾಗೋದಿಲ್ಲ. ಕಂಪ್ಲೇಂಟ್ ಹೇಳಕ್ ಮಾತ್ರ ಸೂರ್ ಎಲ್ರು. ಮಂಡ್ಯ ಕೋರ್ಟಲ್ಲಿ ಒಂದು ಕೇಸ್ ನಡೀತಾ ಇದೆ. ಏನಂತಂದ್ರೆ ಮದುವೆ ಆಗಿ 20 ವರ್ಷ ಆದಮೇಲೆ ಗಂಡನಿಂದ ನನಗೆ ವಿಚ್ಛೇದನ ಬೇಕು, ಡೈವರ್ಸ್ ಬೇಕು ಅಂತ ಹೆಂಡತಿ ಕೇಸ್. ಅವತ್ತು ನ್ಯಾಯಾಧೀಶರು ಮುಂದೆ ಆಕೆ ಹೇಳಿಕೆ ಸಲ್ಲಿಸಬೇಕು, ತನ್ನ ಅಭಿಪ್ರಾಯ ಮಂಡಿಸ್ಬೇಕು. ಕೋರ್ಟ್ ಬಾಗ್ಲಲ್ಲಿ ಆ ಗಂಡ ಕಣ್ಣೀರು ಹಾಕ್ತವನೆ, ಬೇಡ ಬೇಡ ನಾನು ಬಿಟ್ಟು ಹೋಗ್ಬೇಡ ಅಂತ. ಇಬ್ರು ಹೆಣ್ಮಕ್ಳು ಅವರು ಕಣ್ಣೀರು ಹಾಕ್ತವ್ರೆ, ಅವರು ಅಮ್ಮ ನಮ್ ಬಿಟ್ಟು ಹೋಗ್ಬೇಡ ಅಂತ. ಆಕೆ ಒಪ್ತಾ ಇಲ್ಲ, ಇಲ್ಲ ಇಲ್ಲ ಇವನ್ ಜೊತೆ ನಾ ಬಾಳುವುದಿಲ್ಲ ಅಂತ. ಇಡೀ ಕುಟುಂಬದವ್ರು ಕಾಲ್ ಕಟ್ತವ್ರೆ, ಬೇಡ ಕಣಮ್ಮ 20 ವರ್ಷ ಜೊತೆಲಿ ಬದುಕಿ ಈಗ ಯಾಕಮ್ಮ ನಿಂಗೆ ಡೈವರ್ಸ್ ಕೇಳ್ತೀಯಲ್ಲ ಅಂತ. ನನ್ನ ಕಷ್ಟ ನಂಗೆ ಗೊತ್ತು, ನಿಮಗ್ ಗೊತ್ತಾ? ಪಾಪ ಅವ್ರು ಏನ್ ಮಾಡ್ತಾರೆ, ಎಲ್ಲ ಸುಮ್ಮನಾದ್ರು. ಕೊನೆಗೆ ನ್ಯಾಯಾಧೀಶರು ಮುಂದೆ ಗಂಡ ಹೆಂಡತಿ ಇಬ್ರು ಹೋಗಿ ನಿಂತರು. ಏನಮ್ಮ ನಿನ್ ಸಮಸ್ಯೆ ಅಂದ್ರು. ಏನಿಲ್ಲ ಸ್ವಾಮಿ, ನನಗೆ ನೆಮ್ಮದಿ ಬೇಕು ಜೀವನದಲ್ಲಿ, ಅದಕ್ಕೆ ನನ್ನ ಗಂಡನಿಂದ ಬಿಡುಗಡೆ, ವಿಚ್ಛೇದನ ಬೇಕು, ಡೈವರ್ಸ್ ಕೊಟ್ಟುಬಿಡಿ. ಅದಕ್ಕೆ ನ್ಯಾಯಾಧೀಶರು ಹೇಳಿದ್ರು, ಕೊಡುವ, ಆದ್ರೆ ವಿಚ್ಛೇದನಕ್ಕೆ ಒಂದು ಒಳ್ಳೆ ಕಾರಣ ಬೇಕಲ್ಲ. ನಿನ್ನ ಗಂಡನಿಂದ ಯಾಕೆ ಬಿಡುಗಡೆ ಬೇಕು, ಅದಕ್ಕೆ ನೀನೊಂದು ಕಾರಣ ಹೇಳ್ಬೇಕಲ್ಲ. ಅದಕ್ಕೆ ಆಕೆ ಅಂದ್ಲು, ಕಾರಣ ಅದೇ ಸ್ವಾಮಿ, ಅದೇ ಹೇಳೋಕ್ಕಾಗಲ್ಲ ಅಂದ್ಲು. ಅದಕ್ಕೆ ಅವ್ರು ಹೇಳಿದ್ರು, ನೋಡಮ್ಮ ನೀನು ಹೇಳಲಿಕ್ಕೆ ಆಗುದಿಲ್ಲ ಅಂದ್ರೆ ನಾವು ಡೈವರ್ಸ್ ಕೊಡೋಂಗಿಲ್ಲ. ಇಲ್ಲ ಸ್ವಾಮಿ, ನಿಮ್ ದಮಯ ಕೊಟ್ಬಿಡಿ, ಏನಾರ ಮಾಡಿ ಕೊಟ್ಬಿಡಿ. ಏನಾರ ಮಾಡಿ ಕೊಟ್ಬಿಡ್ಬೇಕೆ, ಇದೇನು ಬೋಂಡ ಅಲ್ಲ, ನಾನು ಪೇಪರ್ ಕಟ್ ಕೊಟ್ಬಿಡೋಕ್ಕಾಗಲ್ಲ ನಿನಗೆ, ಕಾರಣ ಹೇಳು. ತಲೆ ತೆಗಿಸ್ಕೊಂಡು ನಿಂತುಬಿಟ್ಲ ಆ ತಾಯಿ. ಕೊನೆಗೆ ಅವರೇ ಕೇಳಿದ್ರು, ಆಗ್ಲಿ ಹೇಳಮ್ಮ, ನಿನ್ನ ಗಂಡ ನಿನ್ ಮೇಲೆ ಏನಾದ್ರು ಅನುಮಾನ ಪಡ್ತಾನ? ಇಲ್ಲ ಸ್ವಾಮಿ, ಆ ವಿಚಾರದಲ್ಲಿ ದೇವರಂತೆ ಮನುಷ್ಯ, ನನ್ನ ಮೇಲೆ ಬಹಳ ನಂಬಿಕೆ ಅದು. ಹೌದಾ? ಜೂಜಾಡ್ತಾನ? ಇಲ್ಲ ಕಣಪ್ಪ, 100 ರೂಪಾಯಿ ನಾವು 10 ನೋಟ್ ಕೈ ಕೊಟ್ರೆ ಕೈ ನಡು ಬಿಡ್ತವೆ, ಅವನ್ಯಾವ ಜೂಜಾಡನು ಅಂದ್ಲವಳು. ಜೂಜು ಆಡೋದಿಲ್ಲ. ಕುಡಿದ್ಬಿಟ್ಟು ಬಂದು ಗಲಾಟೆ ಮಾಡ್ತಾನ? ಅಯ್ಯೋ, ಕಾಪಿ ಕಾಯಿಸ್ಕೊಟ್ರೆ ಮಟ್ಟ ಕುಡಿಕ್ ಬರುದಿಲ್ಲ, ಇದಕ್ಕೆ ಕುಡ್ದದ ಇದು ಅಂದ್ಲವಳು. ಅಂತ ಮಗ್ದ ನಿನ್ ಗಂಡ. ದುಡಿಮೆ ಮಾಡಲ್ವಾ ಅವನು? ದುಡಿತಾನ ಸ್ವಾಮಿ, ಬೆಳಿಗ್ಗೆ 6 ಗಂಟೆ ಹೋದ್ರೆ ಸಂಜೆ 6 ಗಂಟೆ ಮನೆಗೆ ಬರೋದಿಲ್ಲ ಸ್ವಾಮಿ. ದುಡಿಮೆ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾನೆ. ಅಲ್ಲ ಕಣಮ್ಮ, ಅನುಮಾನ ಪಡುವುದಿಲ್ಲ, ದುಡಿತಾನೆ, ಇಲ್ಲ ಜೂಜಾಡ್ತಿಲ್ಲ, ಕುಡಿದು ಬಂದು ತೊಂದರೆ ಕೊಡ್ತಿಲ್ಲ. ಇಷ್ಟೆಲ್ಲ ಇಲ್ದೇರು ಗಂಡ ಎಷ್ಟು ಒಳ್ಳೆ ಗಂಡ. ಮತ್ ಇವನನ್ನು ಬಿಟ್ಬಿಡ್ತೀನಿ ಅಂತೀಯಲ್ಲ, ಯಾಕೆ, ಏನು ಸಮಸ್ಯೆ, ಏನು ನೇರವಾಗಿ ಹೇಳು ಅಂತ. ಆಗ ಆ ಅಮ್ಮ ಹೇಳ್ಬಿಟ್ಲು ಧೈರ್ಯವಾಗಿ, ಏನೂ ಇಲ್ಲ ಸ್ವಾಮಿ, ಬೆಳಗಾನಾಗ ಹೊರಕೆ ಹೊಡಿತಾನೆ ಇವ್ನು ನೆಗದು ಬಿದ್ದೋಗ. ನಾನು ಇವತ್ತು ಸರೋದೇನೋ ನಾಳೆ ಸರೋದೇನೋ ಅಂತ 20 ವರ್ಷದಿಂದ ತಡ್ಕೊಂಡು, ಎಷ್ಟು ವರ್ಷ ತಡೆದೋಳು, ಈಗ ಯಾಕೆ ಬಂದಿದ್ದಿ ಅಂದ್ರು. ಏನಿಲ್ಲ, ಮೊನ್ನೆ ಎದೆ ನೋಯ್ತಿತ್ತು, ಹಾಸ್ಪಿಟ್ಲಿಗೆ ಹೋದೆ. ಡಾಕ್ಟ್ರ್ ಹೇಳಿದ್ರು, ಫ್ಯಾಕ್ಟ್ರಿ ಪಕ್ಕ ಮನೆ ಮಾಡಬೇಡಿ, ದೂರದಲ್ಲಿ ಮಾಡಿ ಅಂದ್ರು. ಆಗ ಅರ್ಥ ಆಯ್ತು ಡಾಕ್ಟ್ರ್ ಹೇಳೋದು ಮಾತು. ನಮ್ದು ಮನೆ ಫ್ಯಾಕ್ಟ್ರಿ ಪಕ್ಕ ಇಲ್ಲ ಸ್ವಾಮಿ, ಅವ್ನು ಗೊರಕೆನೆ ಫ್ಯಾಕ್ಟ್ರಿ ಇದ್ದಂಗೆ ನನಗೆ. ಅದಕ್ಕೆ ಈಗ ಅನ್ನಿಸ್ತು ನಾನು ಇವನು ಬಿಟ್ಬಿಡ್ಬೇಕು ಅಂತ. ಬೇಡ ಸ್ವಾಮಿ ಒಂದು ಸವಾಸ. ಅದಕ್ಕೆ ನ್ಯಾಯಾಧೀಶರಂದ್ರು, ನೋಡಮ್ಮ ನೀನು ಹೇಳ್ತಿರೋ ಸಮಸ್ಯೆ ನನ್ನ ಮನೆಯಲ್ಲೂ ಅದೇ, ಇದು ನೀನು ಒಬ್ಬಳು ಸಮಸ್ಯೆ ಅಲ್ಲ. ಇಷ್ಟಕ್ಕೆಲ್ಲ ಯಾರಾದ್ರೂ ಬಿಡುಗಡೆ ಮಾಡ್ಕೊತಾರ, ವಿಚ್ಛೇದನ ಕೊಡ್ತಾರ? ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ? ಅಯ್ಯೋ ಇಲ್ಲ ಸ್ವಾಮಿ, ಪಕ್ಕದಲ್ಲಿ ಬುಲ್ಡೇಜರ್ ಹೋದಂಗೆ ಆಯ್ತದ, ಒಂದು ಮನಕನಾಗ ಪಕ್ಕದಲ್ಲಿ ಮನೆಗೆ, ನನ್ನ ಕೈಲಿ ಒಂದೊಂದು ಬಾಳಕ್ ಆಗೋದಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು ನ್ಯಾಯಾಧೀಶರು, ಆಯ್ತಮ್ಮ ಇಷ್ಟೆಲ್ಲ ಕೋಪ ಅದೇ ನಿನಗೆ, ನಿನ್ನ ಗಂಡ ತಾನೆ ಅವನು, ಏನಾದ್ರು ಔಷಧಿ ಮಾಡಬೇಕಿತ್ತು. ಏನು ಔಷಧಿ ಮಾಡೋಣ ಸ್ವಾಮಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿವನಿ, ಜಗತ್ತೆಲ್ಲ ಡಾಕ್ಟ್ರು ನೋಡಾಗೋಯ್ತು. ಮಖಕ್ಕೆ ಬೆರ್ಸಿಟ್ ಸುತ್ತ ಮನ್ಗಸ್ತೆ, ಹಂಗೂ ಗೊರಕೆ ತಪ್ಪಲಿಲ್ಲ. ಬಾಯಿಗೆ ಪ್ಲಾಸ್ಟ್ ಅಂಟಿಸ್ತೆ, ಅದು ಕಿತ್ಕೊಂಡ್ಟಾಯ್ತು. ಮೊನ್ನೆ ರಾತ್ರಿ ಅದು ಯಾರೋ ಹೇಳಿದ್ರು ಅಂತ ಮೂಗೆ ಹತ್ತಿಸಿಗೆ ಹಾಕಿದೆ ಕಣಪ್ಪ, ಗೊರ್ರು ಅಂತ ಗೊರಕೆ ಹೊಡೆದ ಹತ್ತಿ ತುಂಡು ಸೂರ್ಗೋಗಿ ಹಾಕಬಿಟ್ಟೋಕರಾಯ. ಇವನೊಂದು ನಾ ಬಾಳ್ಬೋದಾ? ನ್ಯಾಯಾಧೀಶರು ಹೇಳಿದ್ರಲ್ಲ ಕಣಮ್ಮ, ಎಷ್ಟು ವರ್ಷದಿಂದ ಇವೆಲ್ಲ ಮಾಡ್ತಿದ್ದಿ? ಕಟ್ಕೊಂಡಾಗಿಂದು ಇದೇ ಆಗದೆ ಸ್ವಾಮಿ ನನಗೆ. 20 ವರ್ಷದಿಂದ ನಿನ್ನ ಗಂಡನ್ನ ಬದಲಾಯಿಸೋ ಪ್ರಯತ್ನ ನೀ ಮಾಡ್ತಾ ಇದ್ದಿ, ನಿನ್ನ ಗಂಡನ್ನ ಬದಲಾಯಿಸೋ ಪ್ರಯತ್ನ ಮಾಡ್ತಾ ಇದ್ದಿ, ಗಂಡನ ಬದಲಾಯಿಸೋ ಮಾಡ್ತಾ ಇದ್ದಿ. ನಿನ್ನ ಗಂಡನ್ನೇ ಬದಲಾಯಿಸೋ ಪ್ರಯತ್ನ ಮಾಡೋ ಬದಲು ನೀನು ಒಂಚೂರು ಬದಲಾವಣೆ ಆಗ್ಬೇಕಾಗಿತ್ತಲ್ವ,
ನಾನೇನು ಬದಲಾಗನೆ, ಗೊರಕೆ ಅವನಿಗೆ, ನಾನೇನು ಬದಲಾಗನೆ? ಆಗ್ಬೋದು ತಾಯಿ, ಆಗ್ಬೋದು. ಸಂಸಾರ ಚೆನ್ನಾಗಿರ್ಬೇಕು ಅಂದ್ರೆ ನೀನು ಬದಲಾದ್ರೂ ಕೂಡ ಈ ಸಮಸ್ಯೆ ನಿಂತೋಯ್ತದೆ. ನಾನು ಬದಲಾದ್ರೆ ನನ್ನ ಗಂಡನ ಸಮಸ್ಯೆ ಹೆಂಗ್ ನಿಲ್ತದೆ? ಏನೂ ಇಲ್ಲ ತಾಯಿ. ಅವ್ನು ಮೂಗುಗ್ ಸಿಗಾಕಿರೋ ಹತ್ತಿಯ ನಿನ್ ಕಿವಿ ಸಿಗಾಕ ಮನಗಿದ್ರೆ ನೀನು ಬರುವಂಗಿರ್ಲಿಲ್ಲ. ಈ ಕೇಸೇ ಮುಂದಕ್ಕೆ ಹೋಗೋದಿಲ್ಲ. ನೀನೊಂಚೂರು ಬದಲಾಗ್ಬಿಟ್ಟಿದ್ರೆ ಇದು ಸಮಸ್ಯೆ ಅಲ್ಲ. ಅದಕ್ಕೆ ಸಾವಿಲ್ಲದ ಮನೆ ಸಾಸಿವೆ ತಗಂಬ ಅಂತ ಗೌತಮ ಬುದ್ಧರು ಹೇಳಿದ್ರಂತೆ. ಸಮಸ್ಯೆ ಇಲ್ಲದ ಸಂಸಾರ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ದುಃಖ ಇಲ್ಲದೆ ಇರೋ ಮನುಷ್ಯನೇ ಇಲ್ಲ. ಸುಖ ದುಃಖ ಅನ್ನೋದು ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ. ಅದಕ್ಕೆ ಸುಖ ದುಃಖ ಎರಡನ್ನೂ ಕಂಡವರು ಮಹನೀಯರು ಇವತ್ತು ಮೋಕ್ಷವನ್ನು ಪಡೀತಾ ಇದ್ದಾರೆ. ಭಕ್ತಿ ಮುಕ್ತಿಗೆ ಸಾಧನ, ಅನುಸರಣೆ ಆನಂದಕ್ಕೆ ಕಾರಣ. ಅದರಿಂದ ಜೀವನ ಅನುಸರಣೆಯಲ್ಲಿ ಬಾಳಲಿ, ಆನಂದವಾಗಿ ಬಾಳಲಿ. ಸಮಸ್ಯೆ ಎಲ್ರಿಗೂ ಇದೆ, ಆ ಸಮಸ್ಯೆಗೆ ಪರಿಹಾರ ಅಂತೂ ಪಕ್ಕದಲ್ಲಿ ಇರ್ತದೆ. ಪರಿಹರಿಸ್ಕೊಳ್ಳೋಣ, ಆನಂದವಾಗಿ ಬದುಕು.